ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಈ ಒಂದು ಮಾಡರ್ನ್ ಕಂಪ್ಯೂಟರ್ ಟೆಕ್ನಾಲಜಿ ಇರುವಂತ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಂಥ ಹೈಟೆಕ್ ಕಂಪ್ಯೂಟರ್ ಟೆಕ್ನಾಲಜಿ ಬದುಕಿದ್ರು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಟೆಕ್ನಾಲಜಿ ಬಂದಿದೆ. ಪ್ಯಾಟರ್ನ್ ರೆಕಗ್ನಿಷನ್, ಇಮೇಜ್ ಪ್ರೊಸೆಸಿಂಗ್ ಅನ್ನೋ ಈ ಒಂದು ಹೈಟೆಕ್ ಟೆಕ್ನಾಲಜಿ ಇದ್ರೂ ಕೂಡ ನಾವು ಸುಖವಾಗಿಲ್ಲ. ಕಾರಣ ಮರಣ ಭಯ. ಎಲ್ಲಾ ಕಂಡಿಡ್ದಿದೀವಿ, ನಮ್ಮ ಮರಣನ ಬರಬಾರ್ದು ಅಂತ ತಡೆಯಕ್ಕೆ ಏನಾದ್ರು ಒಂದು ಮೆಥಡ್ ಕಂಡಿಡ್ದಿದೀವ? ಇಲ್ಲ. ಕೆಲವರಿಗೆ ಮರಣ ನೀರಲ್ಲಿ ಇರುತ್ತೆ, ಜಲ ಮೃತ್ಯು ಇರ್ತದೆ. ಕೆಲವರಿಗೆ ವಾಹನ ಅಪಘಾತ ಮೃತ್ಯು ದೋಷ ಇರ್ತದೆ. ಕೆಲವರಿಗೆ ಅಸ್ತ್ರಶಸ್ತ್ರಗಳಿಂದ ಮರಣ ದೋಷ ಇರ್ತದೆ. ಕೆಲವರಿಗೆ ಅಣು ಪರಮಾಣು ಸ್ಫೋಟಕದಿಂದ ಬಾಂಬ್ ಇಂದ ಮರಣ ಬರುತ್ತೆ, ಬಾಂಬ್ ಬ್ಲಾಸ್ಟ್ ಮಾಡಿದ್ಮೇಲೆ. ವಿಷಚೂರ್ಣ ಪ್ರಯೋಗ, ಊಟದಲ್ಲಿ ವಿಷ ಹಾಕೋದು, ಸಾಯಿಸೋದು. ಅಗ್ನಿ ಮೃತ್ಯು, ಬೆಂಕಿಲಿ ಬಿದ್ದು ಸಾಯೋದು, ಬೆಂಕಿ ಮುಖೇನ ಸಾವು. ಸುಂಟ್ರು ಗಾಳಿ, ಸುನಾಮಿನಲ್ಲಿ ಸಾವು ಬರುವಂತದ್ದು. ಇದಲ್ಲದೆ ಪಶು ಪಕ್ಷಿ ಪ್ರಾಣಿಗಳಿಂದ ನಮ್ಗೆ ಸಾವು ಬರುತ್ತೆ. ನಾ ಮೊನ್ನೆ ಟಿವಿ ನೋಡ್ತಾ ಇದ್ದೆ, ನಿನ್ನೆ 2 ದಿನದ ಹಿಂದೆ ಕೊಡಗಿನಲ್ಲಿ ಪಾಪ ಗಂಡ ಹೆಂಡತಿ ಒಂದು ಮಗು ಹೋಗ್ತಿದ್ರಂತೆ. ಬೆಳಗ್ಗೆ ಹೊತ್ತು ಒಂದು ಆನೆ ಬಂದು ಆ ಗಂಡ ಹೆಂಡತಿ ಏನ್ ಮಾಡಲ್ಲ, ಆ ಮಗುನ ತುಳು ಸಾಯಿಸ್ಬಿಟ್ಟಿದೆ. ಇದು ಎಲ್ಲಾ ಟಿವಿಲೂ ಬಂತು. 2 ದಿವಸದ ಹಿಂದೆ ಬಂದಂತ ವಿಷಯ ಇದು. ಆ ಮಗು ಅಗ್ನಿ, ವಾಯು, ಜಲ, ಆಕ್ಸಿಡೆಂಟ್ಸು, ಇಲ್ಲ ಭೂಕಂಪ, ಇಲ್ಲ ರೋಡಿಗಳಿಂದನಾಗ್ಲಿ ಯಾರಿಂದಲೂ ಸತ್ತಿಲ್ಲ. ಆನೆ ತುಳಿತದಿಂದ ಸತ್ತೋಯ್ತು. ಕೆಲವು ಚಿರತೆ ಕಚ್ಚಿ ಸಾಯಿಸಿದೆ, ಕೆಲವು ಹಾವು ಕಚ್ಚಿ ಸಾಯಿಸಿದೆ, ಕೆಲವು ಮೃಗಗಳು, ಕ್ರೂರ ಮೃಗಗಳು ಬಂದು ಕಚ್ಚಿ ಸಾಯಿಸಿದೆ. ಮನುಷ್ಯರಿಂದಲ್ಲ, ಪ್ರಾಣಿಗಳಿಂದ, ವಿಷ ಜಂತುಗಳಿಂದ. ನಮ್ಮ ಶರೀರವನ್ನ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಇವತ್ತಿನ ದಿವಸ. ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೂಡ, ಮೊಬೈಲ್ ಬಂತು, ಕಂಪ್ಯೂಟರ್ ಬಂತು, ಏರೋಪ್ಲೇನ್ ಬಂತು, ರಾಕೆಟ್ ಬಂತು, ಇಂಥದಿಲ್ಲ ಅನ್ನೋಂಗಿಲ್ಲ. ಎಲ್ಲಾ ತರ ಟೆಕ್ನಾಲಜಿ ನಾವು ಯೂಸ್ ಮಾಡ್ಕೊಂಡು ಬದುಕ್ತಾ ಇದೀವಿ. ಆದ್ರೆ ಮರಣ ಕಂಟಕದಿಂದ ನಾವು ಹೇಗೆ ಬಚಾವ್ ಆಗ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಕೆಲವರಿಗೆ ಹಾವು ಬಂದು ಕಚ್ಚಲಿ, ನಾಯಿ ಕಚ್ಚಿ ಎಷ್ಟೋ ಮಕ್ಕಳು ಸಾಯಿಸ್ಬಿಟ್ಟಿದೆ. ನಾಯಿ ಕಚ್ಚಿದಕ್ಕೆ ಎಷ್ಟೋ ಜನ ಸತ್ತೋಗಿದ್ದಾರೆ. ನೀವು ಟಿವಿ ನೋಡ್ತಾ ಇರ್ಬೋದು, ಪೇಪರ್ ಟಿವಿಲೆಲ್ಲ ನಾಯಿ ಕಚ್ಚಿ ಸಾವು. ಮನೆ ಒಳಗೆ ಹಾವು ಬಂದು ಕಚ್ಚಿ ಸಾಯಿಸಿರೋದುಂಟು. ಹಸು ಗುದ್ದಿ ಕೊಂಬಿನಿಂದ ಚುಚ್ಚಿ ಸಾಯಿಸಿರೋದುಂಟು. ಹೀಗೆ ಪ್ರಾಣಿಗಳಿಂದ, ಮನುಷ್ಯರಿಂದ, ಆಯುಧಗಳಿಂದ, ವಸ್ತುಗಳಿಂದ, ಪ್ರಕೃತಿಯಿಂದ ನಮ್ಮ ಶರೀರಕ್ಕೆ ರಕ್ಷಣೆ ಇಲ್ಲ. ಅದಕ್ಕೆ ಯಾವ ಇಂಜೆಕ್ಷನ್, ಟಾಬ್ಲೆಟ್ ಅಥವಾ ಒಂದು ಸಿರಪ್ಪು, ಕ್ಯಾಪ್ಸುಲ್ ತಗೊಂಡ್ರೆ ನಮ್ಗೆ ಹಾವು ಆನೆಯಿಂದ ಸಾವು ಬರದೇ ಇರಲಿ, ಆಕ್ಸಿಡೆಂಟ್ ಆಗದೆ ಇರಲಿ, ಮಚ್ಚು ಲಾಂಗಿಂದ ನಮ್ಗೆ ಅಥವಾ ರೋಡಿಗಳಿಂದ ನಮ್ಗೆ ಸಾಯಿಸದೇ ಇರಲಿ, ಅಥವಾ ಭೂಕಂಪ ಸುನಾಮಿಯಿಂದ ನಾವು ಸಾವು ಬರೋದಿಲ್ಲ ಅಂತೇಳಿ ಟಾನಿಕ್, ಮಾತ್ರೆ, ಇಂಜೆಕ್ಷನ್ ತಗೊಂಡ್ರೆ ಬರೋದಿಲ್ಲ, ಕ್ಯೂರ್ ಆಗಲ್ಲ. ಹಾಗಾದ್ರೆ ಈ ದೇಹದಲ್ಲಿ ಕೆಲವು ಆರ್ಗನ್ಸ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ಕಿಡ್ನಿ ಹೋಯ್ತು, ಹಾರ್ಟ್ ಹೋಯ್ತು, ಮತ್ತೆ ಗಾಲ್ ಬ್ಲಾಡರ್ ಸ್ಟೋನ್ ಬಂದು ತೆಗೆದಾಕ್ಬಿಡ್ತಾರೆ. ಏನೋ ಒಂದು ರೀತಿ ಅಂಗವೈಕಲ್ಪತೆ ಅಂತಂದ್ರೆ ಯಾವುದೋ ಒಂದು ಅಂಗದಿಂದ ನಾವು ಅಂಗ ಇಲ್ದೇನೆ ಅಂಗಹೀನರಾಗಿ ನರಳ್ತಾ ಇದ್ವಿ. ಕಾಲಿ ಬೆರಳಲ್ಲಿ ಕಟ್ ಮಾಡಿದ್ದಾರೆ, ಕೈ ಕಟ್ ಮಾಡಿದ್ರು, ಒಂದು ಕಣ್ಣು ಹೋಯ್ತು, ಒಂದು ಕಿವಿ ಹೋಯ್ತು. ಹೀಗೆ ಅಂಗವೈಕಲ್ಪತೆಯನ್ನ ನಾವು ಕೆಲವು ಟೈಮ್ ಅನುಭವಿಸ್ತೀವಿ. ಇದು ನಮ್ಮ ಶರೀರಕ್ಕೆ ಕಾರಕ. ನಮ್ಮ ಬಾಡಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂದ್ರೆ ಸೂರ್ಯ ಚೆನ್ನಾಗಿರ್ಬೇಕು ನಮ್ಮ ಜಾತಕದಲ್ಲಿ. ನಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದಾನೆ ಅಂದ್ರೆ, ಹುಚ್ಚನಾಗಿದೆ ಅಂದ್ರೆ, ಹೈಟು ವೈಟು ಬಾಡಿ ಎಲ್ಲ ಸ್ಪೇರ್ ಪಾರ್ಟ್ಸ್ ಚೆನ್ನಾಗಿರ್ತದೆ. ಸೂರ್ಯನ ಜೊತೆಗೆ ಏನಾದ್ರು ರಾಹು ಸೇರ್ಕೊಂಡ್ರೆ ಇಲ್ಲಿಂದ ಮೇಲಿಕ್ಕೆ ಯಾವುದೋ ಒಂದು ವಿಕಲತೆ ಬರ್ತದೆ. ಸೂರ್ಯ ಜೊತೆಗೆ ಕೇತುನಿ ಬಂದಾಗ ಸೊಂಟದಿಂದ ಕೆಳಗೆ ಏನಾದ್ರು ಒಂದು ತೊಂದರೆಗಳು ಬರ್ತದೆ. ಅಲ್ಲಿಗೆ ನಮ್ಮ ಒಂದು
ಕಾರ್ಗೆ, ಸ್ಕೂಟರ್ಗೆ, ಕ್ಯಾಮ್ರಾಗೆ, ಮೊಬೈಲ್ಗೆ ಎಲ್ಲದಕ್ಕೂ ವಾರಂಟಿ ಗ್ಯಾರಂಟಿ ಇದೆ. ಆದ್ರೆ ನಮ್ಮ ಶರೀರಕ್ಕೆ ಏನು ವಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ನಂಗೆ ಅಷ್ಟು ವರ್ಷ ಬದುಕಬೇಕು, ಅಷ್ಟು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೇಕು, ಅದ್ ತಗೋಬೇಕು, ಇದ್ ತಗೋಬೇಕು ಅಂತ ಹೇಳಿ 108 ಆಸೆಗಳಿರುತ್ತೆ. ಆದ್ರೆ ಬೇಗ ಸತ್ತೋಗ್ಬಿಡ್ತೀವಿ. ಆಸೆ ತೀರಕ್ಕೂ ಮುಂಚೆನೆ ಆನೆ ತುಳಿತದಿಂದಲೋ, ಆಕ್ಸಿಡೆಂಟ್ ಇಂದಲೋ, ಭೂಕಂಪದಿಂದಲೋ, ರೋಡಿಗಳಿಂದಲೋ, ಅಣು ಪರಮಾಣು ಸ್ಫೋಟದಿಂದಲೋ ನಾವು ಸತ್ತೋಗ್ಬಿಡ್ತೀವಿ. ನಮ್ಮ ಪ್ರಾಣಕ್ಕೆ ರಕ್ಷಣೆ ಇಲ್ಲ, ವಾರಂಟಿ ಗ್ಯಾರಂಟಿ ಇಲ್ಲ. ನಮ್ಮ ದೇಹಕ್ಕೆ ವಾರಂಟಿ ಗ್ಯಾರಂಟಿ ಇಲ್ಲ. ಯಾರಪ್ಪ ಡಯಾಬಿಟಿಸ್ ಬಂದು ಮಂಡಿವರೆಗೂ ಕಾಲು ತೆಗೆದು ಬಿಟ್ಟಿದ್ದಾರೆ. ಗ್ಯಾಂಗ್ರೀನ್ ಆಯ್ತು ಅಂತ ಡಯಾಬಿಟಿಕ್ ಪೇಷಂಟ್ಗೆ. ಚೆನ್ನಾಗಿದ್ದ ಸರ್ಕಾರಿ ಕೆಲಸದಿದ್ದವನು ಇವತ್ತು ಅಂಗವಿಕಲರಾಗ್ಬಿಟ್ಟ. ಸೂರ್ಯನ ಜೊತೆಗೆ, ಸೂರ್ಯ ದೇಹಕಾರಕ, ಸೂರ್ಯ ಆತ್ಮಕಾರಕ, ಸೂರ್ಯನ ಜೊತೆ ರಾಹು ಕೇತು ಏನಾರು ಕುಜನು ಮಂಗಳ ಗ್ರಹದಿಂದ ತೊಂದರೆ ಇತ್ತು ಅಂದಾಗ ನಮಗೆ ವಿಪರೀತ ಅಂಗವಿಕಲತೆ ಎಲ್ಲ ಬಂದ್ಬಿಡ್ತದೆ. ಇದೊಂದಾಯ್ತು. ನಮ್ಮ ಜಾತಕದಲ್ಲಿ ಸೂರ್ಯ, ರಾಹು, ಕೇತು, ಕುಜ ಇವರು ಚೆನ್ನಾಗಿರಬಾರ್ದು ಅಂತೇಳಿ ಮಾಟಮಂತ್ರ ತಂತ್ರ ಪ್ರಯೋಗನೂ ಮಾಡೋದುಂಟು. ಒಂದು ನಮ್ಮ ಜಾತಕ ದೋಷ, ಜನ್ಮದ ಕರ್ಮ. ಇನ್ನೊಂದು ಮಾಟಮಂತ್ರ ತಂತ್ರದಿಂದ ಮಾಡಿಬಿಡ್ತಾರೆ. ಈ ತರ ಬಂದಾಗ ನಾಯಿ ಮೂಸಿಸ್ಬಿಡ್ತಾರೆ ಬಟ್ಟೆ ತಗೊಂಡೋಗಿ. ನಮ್ ಬಟ್ಟೆ ತಗೊಂಡು ನಾಯಿ ಬಂದು ಕಚ್ಚಲೇಬೇಕು. ಹಾವು ಬಿಟ್ಟು ಮೂಸಿಸ್ತಾರೆ, ಹಾವು ಬಂದು ಕಚ್ಚುತ್ತೆ. ಆನೆಗೆ ಅದು ಪ್ರಯೋಗ ತೋರಿಸ್ಕೊಡ್ತಾರೆ, ಆನೆ ಬಂದು ತುಳು ಸಾಯಿಸ್ಬೇಕು. ಈ ತರದೆಲ್ಲ ವಿಚಿತ್ರವಾದಂತ ವಿಷಚೂರ್ಣ ಪ್ರಯೋಗ ಪ್ರಾಣಿ ಪಕ್ಷಿಗಳಿಂದ ನಮ್ಮ ಶರೀರಕ್ಕೆ, ಪ್ರಾಣಕ್ಕೆ ವಾರಂಟಿ ಗ್ಯಾರಂಟಿ ಇಲ್ಲ. ಹಾಗಾದ್ರೆ ಇದಕ್ಕೆಲ್ಲ ಕೆಲವು ದುರ್ಗಾ ಪ್ರಯೋಗ ಮಾಡ್ತಾರೆ. ದುರ್ಗಾ ಮಂತ್ರದಿಂದ ಶಿವಲಿಂಗ ದುರ್ಗ, ಜ್ವಲದುರ್ಗ, ಲವಣದುರ್ಗ, ಜಾತವೇದ ದುರ್ಗ, ಅಸುರಿ ದುರ್ಗ, ಹೀಗೆ ಹಲವಾರು ದುರ್ಗಾ ಪ್ರಯೋಗಗಳಿವೆ. ಗುಹ್ಯ ಕಾಳಿ, ಸ್ಮಶಾನ ಕಾಳಿ, ಉಗ್ರ ಕಾಳಿ, ರೌದ್ರ ಕಾಳಿ, ಅಘೋರ ಕಾಳಿ, ಚಂಡಿ ಕಾಳಿ, ಹಂಸಕಾಳಿ, ನಿತ್ಯ ಕಾಳಿ, ಅಮೃತ ಕಾಳಿ, ಹೀಗೆ ಕಾಳಿ ಮಂತ್ರದ ನಮ್ಗೆ ಏನೋ ಒಂದು ರೀತಿ ಈ ತರ ಪ್ರಯೋಗ ಮಾಡಿಬಿಟ್ಬಿಡ್ತಾರೆ. ಇಲ್ಲ ಷೋಡಶಿ, ಚಿನ್ನಮಸ್ತಾದೇವಿ, ಬಗಳಾಮುಖಿ, ಭುವನೇಶ್ವರಿ, ಧೂಮಾವತಿ, ಮಹಾಭೈರವಿ, ಈ ತರ ದೇವಿಗಳನ್ನ ಆಹ್ವಾನ ಮಾಡಿ ಈ ತರ ಪ್ರಯೋಗ ಮಾಡಿಬಿಡ್ತಾರೆ. ಒಟ್ಟಿನಲ್ಲಿ ನಮ್ಮ ಶರೀರ ಹಾಳಾಗ್ಬೇಕು, ಅಂಗವಿಕಲರಾಗ್ಬೇಕು, ಇಲ್ಲ ಪ್ರಾಣ ಹೊಟ್ಟೋಗ್ಬೇಕು, ಇಲ್ಲ ಅವನು ಅಂಗವಿಕಲದಿಂದ ನರಳಬೇಕು, ಇಲ್ಲ ಒಂದೇ ಸಲ ಪಟ್ಟಂತ ಪ್ರಾಣ ಹೊಟ್ಟೋಗ್ಬೇಕು. ಅದಕ್ಕೆ ಶರೀರ ಪ್ರಾಣಿಗೆ ರಕ್ಷಣೆ ಇಲ್ಲ ನಮ್ಗೆ ಇವತ್ತು ದಿವಸ. ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೂಡ ಈ ಮಾಟಮಂತ್ರ ತಂತ್ರ ಪ್ರಯೋಗ ಬಹಳ ಬೇಗ ವರ್ಕ್ ಆಗತ್ತೆ. ಯಾಕೆ ನಮ್ ಕೂದಲು ತಗೊಂಡೋಗ್ತಾರೆ, ಉಗುರು ತಗೊಂಡೋಗ್ತಾರೆ, ನಾವು ಹಾಕಿರೋ ಬಟ್ಟೆ ತಗೊಂಡೋಗ್ಬಿಡ್ತಾರೆ, ನಾವು ಯೂಸ್ ಮಾಡೋ ಚಪ್ಪಲಿ ತಗೊಂಡೋಗ್ತಾರೆ, ನಾವು ಕೂತದ್ದು ನಿಂತಿದ್ದ ಜಾಗದ ಮಣ್ಣು ಎತ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ನಾವು ಎಲ್ಲಿ ಊಟ ಮಾಡಿ ಏನೋ ಬಿಟ್ಟಿತ್ತು ಎಂಜಲು ಅದು ತಗೊಂಡೋಗ್ಬಿಟ್ಟು ತಂತ್ರ ಪ್ರಯೋಗ ಮಾಡ್ತಾರೆ. ಯಾವಾಗ ಆ ತಂತ್ರ ಪ್ರಯೋಗ ಆಯ್ತು ನಮ್ಗೆ ಈ ತರ ದೋಷ ಸಿಕ್ಕಾಕೊಂಡ್ಬಿಡ್ತೀವಿ. ಇದಕ್ಕೆ ಒಂದು ಇಂಜೆಕ್ಷನ್, ಟಾನಿಕ್, ಮಾತ್ರೆ ತಗೊಂಡ್ರೆ ಖಂಡಿತ ಎಷ್ಟೋ ಜನ ಡಾಕ್ಟರ್ಗಳ ವಿಚಿತ್ರ ಸತ್ತೋಗ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳು, ಮಂತ್ರಿಗಳು, MLA ಗಳೆಲ್ಲರೂ ಅವ್ರ ಮೂಳೆ ಕೂಡ ಸಿಗಲ್ಲ, ಆ ಲೆವೆಲ್ಗೆ ಸತ್ತೋಗ್ಬಿಟ್ಟಿದ್ದಾರೆ ಈ ಪ್ರಯೋಗದಿಂದ. ಅದರಿಂದ ಈ ಮಾಟ ಮಂತ್ರ ತಂತ್ರ ಬಾಧೆ ಇರೋದು ವಿಜ್ಞಾನಕ್ಕೆ ಮೀರಿದಂತ ಇದೊಂದು ಅಥರ್ವಣ ವೇದ, ಅದೊಂದು ಹೈಟೆಕ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಈ ತರದ್ದು ನಮ್ಗೆ ಮಾಡ್ಬಿಡ್ತಾರೆ ಆಸ್ತಿ ವಿಷಯಕ್ಕೋಸ್ಕರ. ಹಣ, ಒಂದು ಹೆಣ್ಣು, ಒಂದು ಗಂಡು, ಯಾವುದೋ ಒಂದು ಸುಖಕ್ಕೋಸ್ಕರ ನಮ್ಗೆ ದೇಹಕ್ಕೂ ಪ್ರಾಣಕ್ಕೂ ಕೂಡ ಹಾನಿ ಮಾಡ್ಬಿಡ್ತಾರೆ. ಅದು ಪ್ರಾಣಿಯಿಂದ ಆಗಿರ್ಬೋದು, ಮಚ್ಚುಲಾಂಗಿ ಇರ್ಬೋದು. ಶರೀರಕ್ಕೆ ರಕ್ಷಣೆನೇ ಇಲ್ಲ. ಬೇರೆ ಎಲ್ಲದಕ್ಕೂ ವಾರಂಟಿ ಗ್ಯಾರಂಟಿ ಇದೆ, ನಮ್ಗೆ ವಾರಂಟಿ ಗ್ಯಾರಂಟಿ ಇಲ್ಲ. ಹಾಗೆ ಇದಕ್ಕೆ ಏನ್ ಮಾಡ್ಬೇಕು? ನಾವಿರೋ ದಿವಸ ನಾವು ಅಂಗವಿಕಲರಾಗಬಾರ್ದು, ನಮ್ಮ ಪ್ರಾಣ ಹಾನಿ ಆಗ್ಬಾರ್ದು. ಯಾವ್ದ್ರಿಂದ ಅನ್ನೋದಾಗಿದ್ರೆ ಇದೇ ತಿಂಗಳು ಮಾರ್ಚ್ 18ನೇ ತಾರೀಕು ವಿಶ್ವಾವಸು ಸಂವತ್ಸರ ಮುಗಿತಾ ಇದೆ. ಅವತ್ತು ಅಮಾವಾಸ್ಯೆ, ಪರಾಭವ ಸಂವತ್ಸರ ಪ್ರಾರಂಭ. ಆ ಒಂದು ಅಂತ್ಯ ಪ್ರಾರಂಭ ವರ್ಷದ ಸಂಧಿ ಕಾಲದಲ್ಲಿ ಬೆಂಗಳೂರಿನಲ್ಲಿ ನಾವು ಮಹಾಲಕ್ಷ್ಮಿ ಲೇಔಟ್ ಅಂತಿದೆ, ಇಸ್ಕಾನ್ ಆಪೋಸಿಟ್ ಬೆಂಗಳೂರಿನಲ್ಲಿ ಇಸ್ಕಾನ್ ಇದೆ. ಅದ್ರ ಮುಂದೆ ಮಹಾಲಕ್ಷ್ಮಿ ಲೇಔಟ್ ಅಂತೇಳಿ ರಾಣಿ ಅಬ್ಬಕ್ಕ ಆಟದ ಮೈದಾನ ಅಂತ, ರಾಣಿ ಅಬ್ಬಕ್ಕ ಆಟದ ಮೈದಾನ ಅಂತೇಳಿ ಆ ಮೈದಾನದಲ್ಲಿ ಮಾರ್ಚ್ 18ನೇ ತಾರೀಕು ಮಧ್ಯಾಹ್ನ 3ರಿಂದ ಸಂಜೆ 10 ಗಂಟೆ ತನಕ 21 ವೆರೈಟಿ ಕಾಳಿಯರು, 21 ವೆರೈಟಿ ದುರ್ಗಿಯರು, 10 ದಶಮಹಾ ಕಾಳಿಯರು, 45 ವೆರೈಟಿ ಪ್ರತ್ಯಂಗಿರಾದೇವಿ ಮಾಲಮಂತ್ರ, ಬೀಜ ಮಂತ್ರಗಳ ಮುಖಾಂತರ ನಿಮ್ಮೆಲ್ಲಾ ಬಾನಾಮತಿ ಪ್ರಯೋಗ, ದುಷ್ಟಗ್ರಹ, ಶುದ್ಧಗ್ರಹ, ಭೂತ ಪ್ರೇತ ಬಾಧೆ, ಚಂಡಿ ಚೌಡಿ ಪ್ರಯೋಗ, ವಾರಾಹಿ ಪ್ರಯೋಗ, ಶರಭ ಪ್ರಯೋಗ, ಪ್ರತ್ಯಂಗಿರ, ನರಸಿಂಹ ಪ್ರಯೋಗ, ಹೀಗೆ ಹಲವಾರು ದೊಡ್ಡ ದೊಡ್ಡ ಪ್ರಯೋಗಗಳನ್ನು ಮಾಡಿ ಹಿಂದೆ ಮಾಡಿಬಿಟ್ಟಿದ್ದಾರೆ. ದಿನನೂ ಈಗಲೂ ಮಾಡ್ತಿರ್ತಾರೆ, ಮುಂದೆನೂ ಮಾಡುವಂತ ಶಕ್ತಿಗಳು ನಮ್ಮಲ್ಲಿ ಇದ್ದಾರೆ. ಅಂಥದ್ದೆಲ್ಲ ತೆಗೆದಾಕಿ ನಾವು
ಎಲ್ಲದನ್ನು ಮುಕ್ತರಾಗಿ ಪರಾಭವ ಸಮಸ್ಯೆ ಹೊಸ ವರ್ಷದಿಂದ ಆನಂದವಾಗಿ ಸಂತೋಷವಾಗಿ ಸುಖ ಶಾಂತಿಯಿಂದ ಬದುಕಬೇಕು ಅನ್ನೋದಾಗಿದ್ರೆ ನೀವು ಆ 18ನೇ ತಾರೀಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹೇಗೆ ಭಾಗವಹಿಸಬೇಕು? ಲಿಂಕ್ ನೋಡಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ, ಅದ್ರ ಎಲ್ಲಾ ಡೀಟೇಲ್ಸು ಇದೆ. ಈ ಕಾರ್ಯಕ್ರಮಕ್ಕೆ ಬರೋದ್ರಿಂದ ಏನ್ ಲಾಭ ಅಂದ್ರೆ, ಇಷ್ಟು ವರ್ಷ ಯಾರು ಮಾಡಿದ್ರೆ, ಈಗಲೂ ಮಾಡ್ತಿದ್ರೆ, ಮುಂದೆ ಮಾಡೋರಿದ್ರೆ ಈ ಮಾಟ ಮಂತ್ರದಿಂದ ಬಿಡುಗಡೆ ಆಗಿ ನೀವೆಲ್ಲಾ ನೆಗೆಟಿವ್ನೆಸ್ ಡಿಸ್ಚಾರ್ಜ್ ಆಗಿ ಸುಖವಾಗಿ ಬದುಕೋದಕ್ಕೆ ಒಂದು ಒಳ್ಳೆ ಅವಕಾಶ. ಔಷಧಿ, ಇಂಜೆಕ್ಷನ್, ಟಾನಿಕ್ ಇಲ್ದೇನೆ. ಯಾರು ಯಾಗಕ್ಕೆ ರಿಜಿಸ್ಟರ್ ಮಾಡ್ತಾರೋ ಅವ್ರು ಬರ್ಬೇಕಾದ್ರೆ ಒಂದು ತೆಂಗಿನಕಾಯಿ ತರಬೇಕು. ತೆಂಗಿನಕಾಯಿನು ನವಗ್ರಹ. ಒಂದು ತೆಂಗಿನಕಾಯಿ ಅಂದ್ರೆ ಕೈ ಹಿಡ್ಕೊಂಡ್ರೆ 9 ಗ್ರಹ ಇದೆ ಅಂತ ಅರ್ಥ. ಮಾಟಮಂತ್ರ ತಂತ್ರಕ್ಕೆ ರಾಹು ಅಂದ್ರೆ ನಿಂಬೆಹಣ್ಣು, 12 ನಿಂಬೆಹಣ್ಣು ತರಬೇಕು, ಒಂದು ತೆಂಗಿನಕಾಯಿ ತರಬೇಕು. ನಮ್ಮಲ್ಲಿ ಕಾರ್ ಕಳ್ಕೊಳ್ಳೋದು, ಸೈಟ್ ಕಳ್ಕೊಂಡ್ಬಿಡೋದು, ಮತ್ತೆ ಮದ್ವೆ ಕ್ಯಾನ್ಸಲ್ ಮಾಡೋದು, ಮಕ್ಳಾಗದೆ ಇರೋದು, ಸುಖ ಸಂಪತ್ತನ್ನು ಕೊಡುವಂಥದ್ದು ಶುಕ್ರ ಗ್ರಹ. ಆ ಶುಕ್ರ ಗ್ರಹ ನೀಚ ಮಾಡ್ಬಿಟ್ಟಿದ್ರು ಮಾಟಮಂತ್ರ ಮಾಡಿ ನಮ್ಮ ಜಾತಕದಲ್ಲಿ. ಅದಕ್ಕೆ 12 ಕಾಯಿನ್ ತರಬೇಕು. 1 ರೂಪಾಯಿ ಆಗಿರ್ಬೋದು, 2 ರೂಪಾಯಿ ಆಗಿರ್ಬೋದು, 5 ರೂಪಾಯಿ ಆಗಿರ್ಬೋದು, ಎಷ್ಟು ಒಟ್ಟಿನಲ್ಲಿ 12 ಕಾಯಿನ್ ತರಬೇಕು. ಇದ್ರ ಜೊತೆಗೆ ಮಂಗಳ ಗ್ರಹ ಕುಜ, ಯಾವುದು ನಿಂಬೆಹಣ್ಣು, ಒಣಮೆಣಸಿನ್ಕಾಯಿ, ಗುಂಟೂರಾಗಿರ್ಬೋದು ಅಥವಾ ಯಾವುದೇ ಜಾತಿ ಮೆಣಸಿನ್ಕಾಯಿ ಆಗಿರಲಿ, ಈ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಕಡೆ ಸಿಗ್ತದೆ. 100 ಗ್ರಾಮ್ ಮಾತ್ರ ಮೆಣಸಿನ್ಕಾಯಿ ತರಬೇಕು ಮಂಗಳ ಗ್ರಹಕ್ಕೆ. ನಿಮ್ಮ ಜಾತಿ ಮಂಗಳ ಗ್ರಹನ ತೆಗೆದಾಕ ದೋಷ ತೆಗಿಬೇಕು ಅಂದ್ರೆ 100 ಗ್ರಾಮ್ ಒಣಮೆಣಸಿನ್ಕಾಯಿ. ಇನ್ನೊಮ್ಮೆ ಹೇಳ್ತೀನಿ, 1 ತೆಂಗಿನಕಾಯಿ, 12 ನಿಂಬೆಹಣ್ಣು ರಾಹು, 12 ಕಾಯಿನ್ಸ್ ಶುಕ್ರ, 100 ಗ್ರಾಮ್ ಒಣಮೆಣಸಿನ್ಕಾಯಿನ ನೀವು ತಗೊಂಡ್ಬರ್ಬೇಕು. ಬರ್ಬೇಕಾದ್ರೆ ನೀವೇನೋ ಬರ್ತೀರಿ, ನಿಮ್ಮ ಮನೆ ಕೆಲವು ಬರಕ್ ಆಗಲ್ಲ ಪೂಜೆ ಯಾಗಕ್ಕೆ, ಅವಾಗ ಅವ್ರ ಕೈಲಿ ಅದನ್ನ ಮುಟ್ಟಿಸಿ ಪ್ರಾರ್ಥನೆ ಮಾಡಿಸ್ಕೊಳ್ಳಿ. ಏನ್ ಸಮಸ್ಯೆ ಇರೋದನ್ನ ನಿಂಬೆಹಣ್ಣು, ಕಾಯಿನು, ಒಣಮೆಣಸಿನ್ಕಾಯಿ ಮತ್ತೆ ತೆಂಗಿನಕಾಯಿ ತಗೊಂಡು ಬನ್ನಿ 18ನೇ ತಾರೀಕು ಈ ಒಂದು ಮಹಾಯಾಗಕ್ಕೆ. ಅಲ್ಲಿ ನಾನ್ ನಿಮ್ಗೆ ದುರ್ಗಾ ಮತ್ತೆ ಕಾಳಿ, ಪ್ರತ್ಯಂಗಿರ, ದಶಮಹಾಕಾಳಿ ಅವ್ರದ್ದು ಮುದ್ರಾ ಮಂತ್ರ ತಂತ್ರಗಳನ್ನ ಹೇಳ್ಕೊಟ್ಟು ನಿಮ್ಮಲ್ಲಿರತಕ್ಕಂಥ ಎಲ್ಲ ಬಾಣಮತಿ ಪ್ರಯೋಗ, ಪುತ್ತಲಿಕಾ ಪ್ರಯೋಗ, ಪರಯಂತ, ಪರಮಂತ, ಪರತಂತ್ರ ಪ್ರಯೋಗಾದಿಗಳೆಲ್ಲ ತೆಗೆದಾಕೋದು ಹೇಗೆ ಅಂತ ನಿಮ್ಗೆ ಕಲಿಸ್ತೀವಿ. ಆಮೇಲೆ ನೀವೇ ಅದನ್ನ ಪೂರ್ಣಾವತಿಗೆ ಅಗ್ನಿಕುಂಡಕ್ಕೆ ಬಡಿಸ್ಬೇಕು ತಂತ್ರ ಪ್ರಯೋಗ ಆದ್ಮೇಲೆ. ಈ ಒಂದು ಜೊತೆಗೆ ನಾವು ಹಲವಾರು ಗಿಡಮೂಲಿಕೆಗಳನ್ನ ಒಂದು ಕಿಟ್ ಕೊಡ್ತೀವಿ ಅವತ್ತು ದಿವಸ ನಿಮ್ಗೆ. ಆಯಾ ಮಂತ್ರಕ್ಕೆ ಆಯಾ ಗಿಡಮೂಲಿಕೆಗಳಲ್ಲಿ ಇಳಿ ತೆಗೆದು ತಂತ್ರಗಳನ್ನ ಮಾಡಿ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ಮಾಡಿ ಅದನ್ನು ಹೋಮಕುಂಡಕ್ಕೆ ಹಾಕ್ಬೇಕು, ಬಡಿಸ್ಬೇಕು. ಇದಿಷ್ಟನ್ನ ನಾವು ಮಾಡ್ತೀವಿ. ಇಡೀ ಜಗತ್ನಲ್ಲೇ ಯುಗಾದಿ ಅಮಾವಾಸ್ಯೆ ದಿವಸ ಕಾಳಿ, ದುರ್ಗಿ, ದಶಮಹಾಕಾಳಿ ಮತ್ತೆ ಪ್ರತ್ಯಂಗಿರ ದೇವಿಯ ಕಳಶದಲ್ಲಿ ಆಹ್ವಾನ ಮಾಡಿ ಬೀಜ ಮಂತ್ರ, ಗಾಯತ್ರಿ ಮಂತ್ರ, ಮಾಲ ಮಂತ್ರದೊಂದಿಗೆ ಒಂದು ಹೋಮ ಮಾಡ್ತಿರೋದು ನಾವು ಒಬ್ರೆ ಆ ದಿವಸ, ಯುಗಾದಿ ಅಮಾವಾಸ್ಯೆ ದಿವಸ. ಈ ಕಾರ್ಯಕ್ರಮ ಇಡೀ ಜಗತ್ತಿನಲ್ಲೇ ಫಸ್ಟ್. ಇದೇ ತರ ನೀವು ಮನೇಲಿ ಮಾಡಿಸ್ತೀನಿ ಲಕ್ಷಾಂತರ ರೂಪಾಯಿ ಕೊಡ್ಬೇಕು. ಇವತ್ತು ಒಂದು 5 ಜನ ಕಾಫಿ ಟೀ ಮಾಡ್ಕೊಂಡ್ ಬಂದ್ರೆ ದುಡ್ಡೆಲ್ಲ ಹೊಟ್ಟೋಗುತ್ತೆ. ಒಂದಿಬ್ರು ಸಿನಿಮಾಗೆ ಹೋಗಿ ಬಂದ್ರೆ ಎಷ್ಟೋ ದುಡ್ಡು ಖರ್ಚಾಗ್ಬಿಡ್ತದೆ. ಒಂದು ಅಲ್ಲಿ ಹೋಗಿ ಏನೋ ತಿಂದು ಬಂದ್ಬಿಟ್ರೆ, ಕುಡಿದು ಬಂದ್ರೆ ಎಲ್ಲ ಖರ್ಚಾಗ್ತದೆ. ಅದ್ರ ಬದಲು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದೇ ಖರ್ಚಲ್ಲಿ ನಿಮ್ಮ ಮಾಟ ಮಂತ್ರ ತಂತ್ರ ಬಿಡುಗಡೆ ಮಾಡ್ಕೊಳ್ಳಿ. ಹೊಸ ವರ್ಷದಿಂದ ಸುಖವಾಗಿರಿ ಅನ್ನೋದೇ ನನ್ನ ಈ ಒಂದು ಸಂಕಲ್ಪ. ಇದು ನಾವು ಮತ್ತೆ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಆ ತರ ಟೈಮ್ ಬರ್ತದೋ ಇಲ್ವೋ, ನಕ್ಷತ್ರ ಎಲ್ಲ. ಆ ಒಂದು ದಿವಸ ಅಮಾವಾಸ್ಯೆ ಕಾರ್ಯಕ್ರಮ ಮಾಡ್ತೇವೆ. ತಾವು ಬಂದು ತಮ್ಮ ಕುಟುಂಬದವ್ರಿಗೂ ತಿಳಿಸಿ, ಬಂಧು ಮಿತ್ರರಿಗೂ ತಿಳಿಸಿ, ಅವರೆಲ್ಲರೂ ರಿಜಿಸ್ಟರ್ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ತಪ್ಪದೆ ಬನ್ನಿ. ಎಲ್ಲಾ ತರ ದೋಷಗಳು ಮುಕ್ತರಾಗಿ ಹೊಸ ವರ್ಷದಿಂದ ಆನಂದವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಇದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.